ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ನಾವೀಗ 13ನೇ ಅಧ್ಯಾಯದಲ್ಲಿದ್ದೀವಿ. 13ನೇ ಅಧ್ಯಾಯವನ್ನು ಕ್ಷೇತ್ರಜ್ಞ ಯೋಗ ಅಂತೇಳಿ ಕರೆಯಲಾಗ್ತದೆ. ಈಗಾಗಲೇ ನಾವು ಭಕ್ತಿ ಯೋಗದಲ್ಲಿ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ, ಸಗುಣೋಪಾಸನೆ, ನಿರ್ಗುಣೋಪಾಸನೆಯನ್ನು. ಆದರೆ ಈ ಭಕ್ತಿಗಿಂತ ಅತ್ಯಂತ ಶ್ರೇಷ್ಠವಾದುದು ಅಂತೇಳಿದರೆ ಜ್ಞಾನ. ಹಾಗಾಗಿ ಈ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರೆ 13ನೇ ಅಧ್ಯಾಯ ನಮಗೆ ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸ್ಕೊಡ್ಲಾಗ್ತದೆ. ಕ್ಷೇತ್ರಜ್ಞ ಯೋಗ ಅಂಥೇಳಿ ಇಲ್ಲಿ ಒಂದು ಶ್ಲೋಕ ಬರ್ತದೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಏತದ್ಯೋ ವೇತ್ತಿತಾಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ ಹೇಳಲಾಗ್ತದೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಅಂದರೆ ಇಲ್ಲಿ ಎರಡು ವಿಚಾರಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳು. ಪ್ರಕೃತಿ ಮತ್ತು ಪುರುಷ ಅಂತೇಳಿ ಕರೆಯಲಾಗ್ತದೆ. ಪ್ರಕೃತಿ ಪುರುಷನಿಗಿರ್ತಕ್ಕಂತಹ ಸಂಬಂಧ, ಭೇದ ಅಭೇದ ಸಂಬಂಧವನ್ನು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಪ್ರಕೃತಿ ಅಂತ ಹೇಳಿದರೆ ನಾವೀಗಾಗಲೇ ತಿಳ್ಕೊಂಡಂತೆ ಈ ಸೃಷ್ಟಿ ಏನಿದೆ ಇದು ಪ್ರಕೃತಿ ಅಂತೇಳಿ ಕರಿತೀವಿ. ಯೂನಿವರ್ಸ್ ಅನ್ನೋ ಶಬ್ದವನ್ನು ಬಳಸ್ತೀವಿ. ಇಲ್ಲಿ ವಿಜ್ಞಾನಿಗಳು ಇದನ್ನೆಲ್ಲ ಅಧ್ಯಯನ ಮಾಡಿ ಅಣುಗಳನ್ನು ಕಂಡುಹಿಡ್ದಿದ್ದಾರೆ. ಅಂದರೆ ಮೂಲಭೂತವಾಗಿ ಈ ಸೃಷ್ಟಿ ರಚನೆಯಾಗಿರ್ತಕ್ಕಂಥದ್ದು ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ. ಅದನ್ನು ಸಾಂಖ್ಯಯೋಗದಲ್ಲಿ 36 ಮೂಲ ವಸ್ತುಗಳನ್ನು ಗುರುತಿಸ್ತಾರೆ. ಆದರೆ ವಿಜ್ಞಾನದಲ್ಲಿ ನಾವು ಇನ್ನೂ ಹೆಚ್ಚು ಮೂಲ ವಸ್ತುಗಳನ್ನು, ಸುಮಾರು 60ರಿಂದ 70 ಮೂಲ ವಸ್ತುಗಳನ್ನು ನಾವು ಗುರುತಿಸ್ತೀವಿ. ಹಾಗಾಗಿ ಅದಕ್ಕೆ ಲಾಗರ್ದಮ್ ಟೇಬಲ್ ಅಂತೇಳಿ ವಿಜ್ಞಾನದಲ್ಲಿ ಎಲ್ಲ ಮೂಲಭೂತ ವಸ್ತುಗಳು ಯಾವ್ಯಾವಿದೆ ಅಂತೇಳಿ ಕೆಮಿಸ್ಟ್ರಿಯಲ್ಲಿ ಅದನ್ನು ವಿವರಿಸಲಾಗ್ತದೆ. ಹಾಗಾಗಿ ಇಲ್ಲಿ ಈ ಮೂಲ ವಸ್ತು ಏನಿದೆ ಅಣು ಯಾವುದರಿಂದ ಆಗಿದೆ? ದಿಸ್ ಈಸ್ ಮೇಡ್ ಅಪ್ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಅಂದರೆ ಎಲೆಕ್ಟ್ರಾನ್ ಇದೆ, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ. ಎಲೆಕ್ಟ್ರಾನ್ ಏನಿದೆ ಅದು ಒಂದು ಶಕ್ತಿ. ಹಾಗಾಗಿನ ಪ್ರಕೃತಿಯ ಮೂಲಭೂತವಾಗಿರ್ತಕ್ಕಂಥದ್ದು ಶಕ್ತಿ ಅಂತೇಳಿ ಕರಿತೀವಿ. ಅಂದರೆ ಪವರ್ ಕನ್ವರ್ಟೆಡ್ ಎಸ್ ಎ ಮ್ಯಾಟರ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಶಕ್ತಿಯು ವಸ್ತುಗಳಾಗಿ ಪರಿವರ್ತನೆ ಆಗಿದೆ ಅಥವಾ ಶಕ್ತಿಯು ಪ್ರಕೃತಿಯಾಗಿ ಪರಿವರ್ತನೆ ಆಗಿದೆ ಅಂತೇಳಿ ನಾವು ಗುರುತಿಸ್ಕೊಳ್ಬೋದು. ಹಾಗಾಗಿ ಇಲ್ಲಿ ಪ್ರಕೃತಿಯಲ್ಲಿ ನಾವು ಎರಡು ವಸ್ತುಗಳನ್ನು ಗುರುತಿಸ್ತೀವಿ. ಒಂದು ಜಡ ಮತ್ತು ಚೇತನ, ಇನ್ನೊಂದನ್ನು ಅಚೇತನ ಅನ್ನೋ ಶಬ್ದವನ್ನು ಬಳಸ್ತೀವಿ. ಚೇತನ ಮತ್ತು ಅಚೇತನ ಅಂತೇಳಿ ಕರಿತೀವಿ. ಅಂದರೆ ಜಡ ವಸ್ತುಗಳಲ್ಲಿ ಇವುಗಳಲ್ಲಿ ಮೂಮೆಂಟ್ ಇರೋದಿಲ್ಲ ಅಥವಾ ಜೀವ ರಾಸಾಯನಿಕ ಕ್ರಿಯೆಗಳು ಅದರಲ್ಲಿ ನಡೆಯೋದಿಲ್ಲ. ಆದರೆ ಯಾವುದು ಚೇತನ ಶಕ್ತಿಯನ್ನು ಹೊಂದಿರ್ತದೆ ಅದು ಜೀವ ರಾಸಾಯನಿಕ ಕ್ರಿಯೆಗಳು ನಡೀತದೆ, ಜೀವಕೋಶಗಳಿರ್ತದೆ. ಹಾಗಾಗಿ ಈ ಜಡವಸ್ತುವೇ ಚೇತನವಾಗಿ ಬದಲಾಗ್ತದೆ. ಅಂದರೆ ಜಡವಸ್ತು ಏನಿರ್ತದೆ ಬಿಕಾಸ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್ ಅದು ಒಂದು ಜೀವಕೋಶವಾಗಿ ಉತ್ಪಾದನೆ ಆಗ್ತದೆ. ನಂತರ ಮನುಷ್ಯನ ಶರೀರ ಅಥವಾ ಪ್ರಾಣಿಯ ಶರೀರಗಳು ರಚನೆ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಸೃಷ್ಟಿಯಲ್ಲಿರ್ತಕ್ಕಂತಹ ಎಲ್ಲ ಗಿಡ, ಮರ, ಪ್ರಾಣಿ, ಪಕ್ಷಿಗಳು, ನದಿಗಳು, ಕಣಿವೆಗಳು, ಪಂಚತತ್ವಗಳು, ಪಂಚಭೂತಗಳು, ಯೂನಿವರ್ಸ್ ಅಂತ ನಾವೇನು ಕರಿತೀವಿ, ಅಥವಾ 9 ಗ್ರಹಗಳಿರ್ಬೋದು ಅಥವಾ ಸೂರ್ಯ, ಚಂದ್ರ, ನಕ್ಷತ್ರ, ಇದೆಲ್ಲ ಯೂನಿವರ್ಸ್ ಅಂತೇಳಿ ಕರಿತೀವಿ. ಈ ಯೂನಿವರ್ಸನ್ನು ಇನ್ನೊಂದು ಅರ್ಥದಲ್ಲಿ ಪ್ರಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಈ ಪ್ರಕೃತಿಯು ಒಂದು ಮೂಲ ಶಕ್ತಿಯ ಆಧಾರಿತವಾಗಿದೆ. ಆದರೆ ಇಟ್ ಈಸ್ ಎ ಫಿಸಿಕಲ್ ಫೋರ್ಸ್ ಅಂತೇಳಿ ಕರೆಯಲಾಗ್ತದೆ. ಇದನ್ನೇ ಕ್ಷೇತ್ರ ಅಂತೇಳಿ ಭಗವದ್ಗೀತೆ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯಭಿಧೀಯತೆ ಅನ್ನೋ ಮಾತನ್ನು ಇಲ್ಲಿ ಬಳಸಲಾಗ್ತದೆ. ಯಾಕೆ ಅಂದರೆ ಕ್ಷೇತ್ರ ಅಂತ ಹೇಳಿದರೆ ಈ ಎಲ್ಲ ಶಕ್ತಿಗಳನ್ನು, ಅಂದರೆ ಫಿಸಿಕಲ್ ಫೋರ್ಸನ್ನು ಹೊಂದಿರತಕ್ಕಂತಹ ರಚನೆಯನ್ನೆಲ್ಲವನ್ನು, ಅದು ಜಡ ಇರ್ಬೋದು, ಚೇತನ ಇರ್ಬೋದು, ಅಥವಾ ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು, ಅಥವಾ ಏರ್ ಇರ್ಬೋದು. ಹೀಗೆ ಅದು ಯಾವುದೇ ರೂಪವನ್ನು ಪಡ್ಕೊಂಡಿರ್ಬೋದು. ಯಾವ ರೂಪವನ್ನು ಪಡ್ಕೊಂಡಿದ್ರೂ ಅದನ್ನು ಪ್ರಕೃತಿ ಅಂತೇಳಿ ಕರಿತೀವಿ. ಈವನ್ ಚೇತನ ಶಕ್ತಿಯನ್ನು ಹೊಂದಿದ್ರೂ ಅದನ್ನು ಪ್ರಕೃತಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಶರೀರವು ಚೇತನ ಶಕ್ತಿಯನ್ನು ಹೊಂದಿದೆ, ಮರಗಿಡಗಳು ಚೇತನ ಶಕ್ತಿಯನ್ನು ಹೊಂದಿದೆ, ಪ್ರಾಣಿಗಳ ಶರೀರವೂ ಚೇತನ ಶಕ್ತಿಯನ್ನು ಹೊಂದಿದೆ. ಆದರೆ ಈ ಚೇತನ ಏನಿದೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕ್ಷೇತ್ರಜ್ಞ ಇತಿ ತದ್ವಿಧ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಈ ಶರೀರದ ಒಳಗೆ ಒಬ್ಬ ಕ್ಷೇತ್ರಜ್ಞನಿದ್ದಾನೆ. ಅದಕ್ಕೋಸ್ಕರವಾಗಿ ಬಸವಣ್ಣರು ಹೇಳ್ತಾರೆ, ಅಂದರೆ ಈ ಶರೀರ ಅಂತಕ್ಕಂಥದ್ದು ಒಂದು ದೇವಾಲಯ, ಎನ್ನ ಕಾಲೇ ಕಂಬ ಶಿರವೇ ವನ್ನ ಕಳಸವಯ್ಯ ಅಂತ ಹೇಳ್ತಾರೆ. ಹಾಗಾಗಿ ಈ ಕಾಲೇ ಕಂಬ ಶಿರವೇ ವನ್ನ ಕಳಸವಯ್ಯ ಆಗಿರ್ತಕ್ಕಂಥದ್ದು ಹಾಲು ನೀರಿನವರೆಗೆ ಹಂಸ ಬಿಚ್ಚಬಲ್ಲದು. ಹಾಲು ನೀರಿನ ಒಳಗೆ ಹಂಸ ಬಿಚ್ಚಬಲ್ಲದು.
ಆತ್ಮ ಶರೀರದ ಒಳಗೆ ನೀ ಬಿಚ್ಚಬಲ್ಲದೆ ಅನ್ಯರಿಗೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಶರಣರು ಹೇಳ್ತಾರೆ. ಇದನ್ನೇ ಬೇರೆ ಬೇರೆ ರೂಪಗಳಲ್ಲಿ ಅನೇಕರು ಹೇಳಿದ್ದಾರೆ. ಅಂದರೆ ಜಾತಿ ವಿಜಾತಿ ಎನಬೇಡ ಅಂತೇಳಿ, ಅಂದರೆ ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಶಕ್ತಿ ಈ ಶರೀರದಲ್ಲಿದೆ. ಆ ಶಕ್ತಿಯನ್ನೇ ಕ್ಷೇತ್ರಜ್ಞ ಅಂತೇಳಿ ಕರೀಲಾಗ್ತದೆ. ಆದರೆ ಅದರ ಪ್ರಕೃತಿಯಿಂದಾಗಿದೆಯೇ? ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಅಪ್ರಾಕೃತ ಅಂತೇಳಿ ಕರಿತೀವಿ, ಆದಿಭೌತಿಕ ಅಂತೇಳಿ ಕರಿತೀವಿ, ಮೆಟಫಿಸಿಕ್ಸ್ ಅಂತೇಳಿ ಕರಿತೀವಿ, ಅಭೌತಿಕ ಅಂತೇಳಿ ಕರಿತೀವಿ. ಹೀಗೆ ಅಭೌತಿಕ ಶಕ್ತಿ ಏನಿದೆ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದಿ ಪ್ರಕೃತಿ. ಅಂದರೆ ಫಿಸಿಕ್ಸ್ಗಿಂತನ ಮೆಟಫಿಸಿಕ್ಸ್ ಈಸ್ ಡಿಫ್ರೆಂಟ್. ಫಿಸಿಕ್ಸ್ ಏನಿದೆ ಇದು ಪರಿವರ್ತನಾಶೀಲವಾಗಿರ್ತಕ್ಕಂಥದ್ದು. ಕೌಮಾರಂ ಯೌವನಂ ಜರತತ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮಹ್ಯತಿ. ಅಂದರೆ ಇದು ಕೌಮಾರಾವಸ್ಥೆ, ಯೌವನಾವಸ್ಥೆ, ಪ್ರೌಢಾವಸ್ಥೆ ಹಾಗೆಯೇ ವಿನಾಶಾವಸ್ಥೆಯನ್ನು ತಲುಪ್ತದೆ. ಆದರೆ ಕ್ಷೇತ್ರಜ್ಞನೇನಿದ್ದಾನೆ ಅವನನ್ನು ಏನೂ ಮಾಡಲಿಕ್ಕಾಗಲ್ಲ. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನ ಚೈದಂ ಕ್ಲೇದಿಯಂತ್ಯಾಪ್ಯೋ ನ ಶೋಷಯತಿ ಮಾರುತಃ ಅಂತ. ಅಂದರೆ ಕ್ಷೇತ್ರಜ್ಞನೇನಿದ್ದಾನೆ ಅವನನ್ನು ನೀವೇನೂ ಮಾಡಲಿಕ್ಕಾಗೋದಿಲ್ಲ. ಅಥವಾ ಗಾಳಿಯಾಗಲಿ, ನೀರಾಗಲಿ, ಬೆಂಕಿ ಆಗಲಿ ಅಥವಾ ಈ ಪ್ರಕೃತಿಯಾಗಲಿ ಯಾವುದು ಏನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನು ನೀನು ತಿಳ್ಕೊ. ಇವೆರಡಕ್ಕಿರ್ತಕ್ಕಂಥ ಡಿಫರೆನ್ಸನ್ನು ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ. ಕ್ಷೇತ್ರ ಯಾವಾಗಲೂ ರಾಗದ್ವೇಷಗಳಿಂದ ಕೂಡಿರ್ತಕ್ಕಂಥದ್ದು, ಭ್ರಮೆಗಳಿಂದ ಕೂಡಿರ್ತಕ್ಕಂಥದ್ದು, ಹಾಗೆಯೇ ವಿಕಾರಗಳಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು. ಆದರೆ ಆತ್ಮನೇನಿದ್ದಾನೆ ಅವನು ಅಭೌತಿಕ ಶಕ್ತಿಯಾಗಿರ್ತಕ್ಕಂಥವನು. ಅವನಾಗೆ ಎರಡು ಗುಣಗಳು ಅಥವಾ ಶಕ್ತಿಗಳಿರ್ತದೆ. ಒಂದನ್ನು ಸ್ವಧರ್ಮ ಅಂತೇಳಿ ಕರಿತೀವಿ, ಇನ್ನೊಂದನ್ನು ಪರಧರ್ಮ ಅಂತೇಳಿ ಕರಿತೀವಿ. ಸ್ವಧರ್ಮೇ ನಿಧನಂ ಶ್ರೇಯ ಅಂತೇಳಿ ಕರಿತೀವಿ. ಅಂದರೆ ಸ್ವಧರ್ಮದಲ್ಲಿ ಇದ್ದುಕೊಂಡು ನಾವು ಶರೀರವನ್ನು ಬಿಡಬೇಕು, ಅಂತಿಮತಿ ಸೋಗತಿ ಅಂತ. ಅಂದರೆ ಶರೀರದಲ್ಲಿ ಇದ್ದುಕೊಂಡು ಶರೀರವನ್ನು ಬಿಡಬೇಕು ಅಂತ ಹೇಳಿದರೆ ಅಂತಿಮತಿ, ಅಂದರೆ ಅಂತ್ಯದಲ್ಲಿ ಯಾವ ಸ್ಮೃತಿ ಇರ್ತದೋ ಆ ಸ್ಮೃತಿಗನುಸಾರವಾಗಿ ನಾವು ಪುನರ್ಜನ್ಮಗಳನ್ನ ಪಡಿತೀವಿ ಅಂಥೇಳಿ. ಹಾಗಾಗಿ ಈ ಆತ್ಮನ ಅಂತರಂಗವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದನ್ನೇ ಕ್ಷೇತ್ರಜ್ಞ ಅಂತೇಳಿ ತಿಳ್ಕೊಳ್ಳಾಗ್ತದೆ. ಅಂದರೆ ಕ್ಷೇತ್ರಜ್ಞನು ಅಜರ ಅಮರ ಅವಿನಾಶಿಯಾಗಿರ್ತಕ್ಕಂಥವನು. ಈ ಅಜರ ಅಮರ ಅವಿನಾಶಿಯಾಗಿರ್ತಕ್ಕಂಥ ಆತ್ಮನನ್ನೇ ಕ್ಷೇತ್ರಜ್ಞ ಅಂತೇಳಿ ನಾವು ಕರಿತೀವಿ. ಅಲ್ಲಿ ಕ್ಷೇತ್ರಜ್ಞನಲ್ಲಿ 3 ಶಕ್ತಿಗಳಿದೆ: ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ರಿಸೋಲ್ ಅಂತೇಳಿ ಕರಿತೀವಿ, ಅಥವಾ ಮೆಮೊರಿ ಅಂತೇಳಿ ಕರಿತೀವಿ. ಮೈಂಡ್ ಅಂದರೆ ಆಲೋಚನೆ ಮಾಡ್ತಕ್ಕಂಥದ್ದು, ಬುದ್ಧಿ ಅಂದರೆ ವಿವೇಕ, ಸಂಸ್ಕಾರ ಅಂದರೆ ನೆನಪುಗಳು. ಬುದ್ಧಿ, ವಿವೇಕ ಮತ್ತು ಸಂಸ್ಕಾರ ಈ 3 ಶಕ್ತಿಗಳನ್ನು ಹೊಂದಿರತಕ್ಕಂಥ ಆತ್ಮನೇನಿದ್ದಾನೆ ಇವನು ಹುಟ್ಟು ಸಾವಿನಲ್ಲಿ ಬರ್ತಾನೆ ಹೊರತು ಆದರೆ ಸಾಯೋದಿಲ್ಲ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡಿತಾನೆ. ಆದರೆ ಪುರುಷ ಏನಿದೆ, ಪ್ರಕೃತಿ ಏನಿದೆ, ಇದು ಪರಿವರ್ತನಾಶೀಲವಾಗಿರ್ತಕ್ಕಂಥದ್ದು, ನಾಶವಾಗ್ತಕ್ಕಂಥದ್ದು. ಅಂದರೆ ಪರಿವರ್ತನೆ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅದು ಪರಿವರ್ತನೆ ಹೊಂದ್ತಾ ಇರ್ತದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸ್ವಧರ್ಮ ಮತ್ತು ಪರಧರ್ಮಗಳನ್ನು. ಇನೇಟ್ ಆ್ಯಂಡ್ ಅಕ್ವೈರ್ಡ್ ಕ್ವಾಲಿಟಿ ಅಂತ ಕರಿತೀವಿ. ಆತ್ಮನ ಅಂತರಂಗದಲ್ಲಿರ್ತಕ್ಕಂತಹ ಇನೇಟ್ ಕ್ವಾಲಿಟಿ ಏನಿದೆ ಅದು ಶಾಂತಿ, ಪ್ರೀತಿ, ಮಮತೆ, ಕರುಣೆ, ವಾತ್ಸಲ್ಯ ಇವೆಲ್ಲವೂ ಸಹಿತವಾಗಿ ಆತ್ಮನ ಇನೇಟ್ ಕ್ವಾಲಿಟಿ. ಅಂದರೆ ಅವನ ಆತ್ಮನ ಅಂತರಂಗದ ಮೂಲ ಶಕ್ತಿಗಳು ಅಂತೇಳಿ ಕರೀಲಾಗ್ತದೆ. ಅಕ್ವೈರ್ಡ್ ಕ್ವಾಲಿಟಿ ಅಂತ ಹೇಳಿದರೆ ಈರ್ಷೆ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಸಹಿತವಾಗಿ ವ್ಯರ್ಥ ಸಂಕಲ್ಪ, ದೇಹಾಭಿಮಾನ ಇವೆಲ್ಲವೂ ಅಕ್ವೈರ್ಡ್ ಕ್ವಾಲಿಟಿ. ಹಾಗಾಗಿ ಈ ಆತ್ಮ ಮತ್ತು ಶರೀರಕ್ಕಿರ್ತಕ್ಕಂಥ ಭೇದ ಅಭೇದ ಸಂಬಂಧವನ್ನು ನೀವು ಅರ್ಥ ಮಾಡ್ಕೋ ಅಂತ ಹೇಳ್ತೇನೆ. ಇಲ್ಲಿ ಭೇದ ಮತ್ತು ಅಭೇದ ಸಂಬಂಧ ಅಂತ ಹೇಳಿದರೆ, ಭೇದ ಅಂದರೆ ಇವೆರಡು ಬೇರೆಯೇ, ಆತ್ಮನೂ ಬೇರೆ, ಪರಮಾತ್ಮನೂ ಬೇರೆ. ಆದರೆ ಅಭೇದ ಅಂತ ಹೇಳಿದರೆ ನಾವು ಶರೀರವನ್ನು ಬಿಟ್ಟು ಆತ್ಮ ಇರೋಂಗಿಲ್ಲ, ಆತ್ಮವನ್ನು ಬಿಟ್ಟು ಶರೀರ ಇರೋಂಗಿಲ್ಲ. ಆತ್ಮ ಶರೀರಗಳೆರಡೂ ಒಟ್ಟಿಗೆ ಇದ್ದಾಗ ಮಾತ್ರ ಆತ್ಮನನ್ನು ಒಬ್ಬ ವ್ಯಕ್ತಿ ಅಂತೇಳಿ ಕರಿತೀವಿ. ಆತ್ಮ ಈ ಶರೀರದಿಂದ ಬೇರೆ ಆದಾಗ ಪ್ರೇತಾತ್ಮ, ದೇವಾತ್ಮ, ಸೂಕ್ಷ್ಮ ದೇವತೆ ಹೀಗೆ ಬೇರೆ ಕರಿತೀವಿ. ಶರೀರ ಒಂದು ಪಕ್ಷ ಆತ್ಮ ಇಲ್ಲದೇ ಇದ್ದರೆ ನಿಸ್ತೇಜವಾಗಿರ್ತದೆ, ಅದನ್ನು ಹಣ ಅಂತೇಳಿ ಕರಿತೀವಿ. ಹಾಗಾಗಿ ಆತ್ಮನೂ ಬೇರೆ ಇದ್ದಾಗ ವ್ಯಾಲ್ಯೂ ಇರೋದಿಲ್ಲ, ಶರೀರನೂ ಆತ್ಮನ ಇಲ್ಲದೇ ಇದ್ದಾಗ ವ್ಯಾಲ್ಯೂ ಇರೋದಿಲ್ಲ. ಇವೆರಡೂ ಒಂದಕ್ಕೊಂದು ಪೂರಕ, ಒಂದೇ ನಾಣ್ಯದ ಎರಡು ಮುಖಗಳು. ಇಟ್ ಈಸ್ ಎ 2 faces ಆಫ್ ದಿ ಸೇಮ್ ಕಾಯಿನ್ ಅಂತೇಳಿ ಕರಿತೀವಿ. ಹಾಗಾಗಿನ ಈ ಆತ್ಮನ ಅಂತರಂಗವನ್ನು ಅರ್ಥ ಮಾಡಿಕೊಂಡು ಆತ್ಮನ ಮೇಲೆ ನಮ್ಮ ಮನಸ್ಸು ಬುದ್ಧಿಯನ್ನು ಕೇಂದ್ರೀಕರಿಸ್ತಕ್ಕಂಥ ವಿಧಾನವನ್ನೇ, ಆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆತ್ಮನನ್ನೇ ನಾವು ಆತ್ಮಯೋಗ ಅಂತೇಳಿ ಕರಿತೀವಿ. ಹಾಗಾಗಿ ಈ ಆತ್ಮದವನ್ನು ಯಾಕೆ ಹೇಳ್ತಾನೆ ಇಲ್ಲಿ ಅಂತಂದರೆ, ವಿನಾಶ ಮಾಡಲಿಕ್ಕೆ ಬರೋದಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಹೇಳ್ತೇವೆ. ನಾನೇ ಆತ್ಮನಾಗಿದ್ದೀನಿ, ನನ್ನದು ಶರೀರವಾಗಿದೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.